ಪಾಸ್ ಮಾಡಿ ನವಿಲ್ ತೆಗಿತಿದ್ದಾರೆ. ನವಿಲ್ ಹೊರಟಾಯ್ತು. ಅಯ್ಯಪ್ಪ ಈ ಚೆಕ್ ಪೋಸ್ಟಿಂದ ಮುಂದೆ ಇಲ್ಲಂತೂ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು. ಯಪ್ಪ ಎಂತ ಒಂದು ಸಂಕಷ್ಟ ಅಂದ್ರೆ ಇಲ್ಲಿ. ಇದೆಲ್ಲ ತಾತ್ಕಾಲಿಕವಾಗಿ ರೆಡಿ ಮಾಡ್ಬೋದು. ಗ್ರಾಮ ಪಂಚಾಯತಿ ನರೇಗಾ ಯೋಜನೆ ಅಡಿಯಲ್ಲಿ ಈ ಒಂದು ರಸ್ತೆಯ ವ್ಯವಸ್ಥೆಗಳನ್ನು ರೆಡಿ ಮಾಡಿಸ್ಕೊಳ್ಬೋದು. ಸೊ ಏನಕ್ಕೆ ಇದೆಲ್ಲ ಪೆಂಡಿಂಗ್ ಆಗಿದೆ ದೇವರೇ ಬಲ್ಲ. ಈ ಚೆಕ್ ಪೋಸ್ಟು ಸ್ವಲ್ಪ ಹಿಂದ್ಗಡೆ ಬಹಳ ಒಂದು ಹದಗೆಟ್ಟ ಪರಿಸ್ಥಿತಿ. ಯಪ್ಪ ಈ ರೋಡಲ್ಲಿ ಗಾಡಿ ಓಡಿಸೋದು ಅಂದರೆ ಡಬಲ್ ಗುಂಡಿಗೆ ಇರಬೇಕು. ಬಹಳ ಸಂಕಷ್ಟ ಇಲ್ಲಿ, ಬಹಳ ಸಂಕಷ್ಟ. ರೆಡಿ ಆಗಿ ಉಂಟು.
ಇಂಥ ಹದಗೆಟ್ಟ ಪರಿಸ್ಥಿತಿ. ಯಪ್ಪ, ಈ ಗಾಡಿಗಳು ಉಳ್ಕೊಳ್ತಾವ ಇಂಥ ರಸ್ತೆನಲ್ಲಿ. ಯಪ್ಪ, ಹೊಡಿತು, ಸರಿಯಾಗಿ ಹೊಡಿತು ಗಾಡಿಗೆ. ಅಯ್ಯೋ ಶಿವ ಶಿವ ಶಿವ. ಅಲ್ಲಪ್ಪ, ಈ ಒಂದು ನಮ್ಮ ಮಹದೇಶ್ವರ ಬೆಟ್ಟ ಈ ಒಂದು ರಸ್ತೆನಲ್ಲಿ ಒಂದು ತಾತ್ಕಾಲಿಕವಾದಂತಹ ವ್ಯವಸ್ಥೆಗಳನ್ನು ಅತಿ ಶೀಘ್ರದಲ್ಲೇ ಮಾಡಬಹುದು. ಏನಕ್ಕೆ ಈ ಪೆಂಡಿಂಗು, ಏನಕ್ಕೆ ಈ ಥರ ತಾತ್ಸಾರ ಅಂತಕ್ಕಂಥದ್ದು ಯಾರು ಅರ್ಥ ಆಗ್ತಿಲ್ಲ. ಸೊ ಸಾರ್ವಜನಿಕ ವಲಯ ನಡ್ಕೊಂಡು ಹೋಗೋಕ್ಕೂ ಸುರಕ್ಷತೆ ಇಲ್ಲ. ಸಾರ್ವಜನಿಕ ವಲಯಕ್ಕೆ ನಡೆದುಕೊಂಡು ಹೋಗುವ ಒಂದು ವ್ಯವಸ್ಥೆನಾದರೂ ಸಹ ಮಾಡಬಹುದು. ಏನಕ್ಕೆ ಮಾಡ್ತಾ ಇಲ್ಲ? ಇದೇನಿದು ಈ ಥರದ ಒಂದು ಅವ್ಯವಸ್ಥೆ? ಸೊ ಇಲ್ಲಿ ಬಹುಮುಖ್ಯವಾಗಿ ಇಂಡಿಗನತ ಗ್ರಾಮ ಹಾಗೆ ತೇಕನೆ ಗ್ರಾಮ, ಈ ಒಂದು ಗ್ರಾಮಗಳಿಗೆ ವಾಹನದ ಅವಶ್ಯಕತೆ ಅಂತೂ ಇದ್ದೇ ಇದೆ. ಸೊ ದಯವಿಟ್ಟು ಇಲ್ಲಿ ಅಪಾಯದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಈ ಒಂದು ರಸ್ತೆಗಳಿಗೆ ಒಂದು ತಾತ್ಕಾಲಿಕವಾದಂತಹ ಒಂದು ಸುರಕ್ಷತೆಯ ಮೇರೆಗೆ ಒಂದು ರಸ್ತೆಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಿ. ಸೊ ಇಷ್ಟು ಅಪಾಯದ ಹಂಚಿನಲ್ಲಿ ವಾಹನಗಳನ್ನು ಚಲಿಸ್ತಕ್ಕಂಥವ್ರು ಎಷ್ಟು ಕಷ್ಟಪಡ್ತಾರೆ ಅಂತಕ್ಕಂಥದ್ದನ್ನ ಒಂದು ಕ್ಷಣ ಆಲೋಚಿಸಬೇಕಾಗತ್ತೆ. ಸೊ ದಯವಿಟ್ಟು ಇಂತಹ ಒಂದು ಬೇಜವಾಬ್ದಾರಿತನವನ್ನು ಮೆರೆಯೋದನ್ನು ಬಿಟ್ಟು ಸೊ ವಾಹನ ಸವಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಯಾರೇ ನೋಡಿ, ಒಬ್ಬರು ಅಧಿಕಾರಿಗಳು ಬರ್ಬೋದು, ಯಾವುದೇ ಒಂದು ಶಾಲೆಯ ಟೀಚರ್ಗಳು ಬರ್ಬೋದು, ಅಥವಾ ಡಾಕ್ಟ್ರುಗಳು, ಇನ್ನಿತರ ಯಾರೇ ಬರ್ಬೋದು, ಯಾರೇ ಬಂದರೂ ಅಧಿಕಾರಿಗಳು ಸೊ ಈ ಸ್ಥಳದಲ್ಲಿ ಯಾವ್ದಾರ ಒಂದು ಅಪಾಯ ಅನಾಹುತಕ್ಕೆ ಒಳಗಾಗುವ ಸಾಧ್ಯತೆಗಳಿರ್ತವೆ. ಆದ್ದರಿಂದ ದಯವಿಟ್ಟು ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನಾದರೂ ಸಹ ಮಾಡಿಕೊಡಿ. ಸೊ ಇಷ್ಟು ಹದಗೆಟ್ಟ ಪರಿಸ್ಥಿತಿಗೆ ಬಿಡಬೇಡಿ.